ಅರವಿಂದ್ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿಗಳು ತಿಹಾರ ಜೈಲಿನಲ್ಲಿದ್ದಾರೆ. ಹಿಂದಿನ ಕತೆ ಅಷ್ಟು ಗೊತ್ತು ನಿಮಗೆ. ದೆಹಲಿ ಲಿಕ್ಕರ್ ಸ್ಕ್ಯಾಮು, ಅದರಲ್ಲಿ ಬೇರೆ ಬೇರೆ ಅವರು ಅರೆಸ್ಟ್ ಆದರು, ಇನ್ಕ್ಲೂಡಿಂಗ್ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗು ಅರೆಸ್ಟ್ ಆದರೂ. ಮುಖ್ಯಮಂತ್ರಿಗಳಿಗೆ ಇಡಿ ಅವರು ನೋಟಿಸ್ ಮೇಲೆ ನೋಟಿಸನ್ನು ನವೆಂಬರ್ ತಿಂಗಳಿಂದ ಕೊಡ್ತಾಯಿದ್ರು. 9 ನೋಟಿಸ್ಗೂ ಬರಲಿಲ್ಲ. ಅಂತಿಮವಾಗಿ ನ್ಯಾಯಾಲಯ ಕೂಡ ಯಾವಾಗ ಅರವಿಂದ್ ಕೇಜ್ರಿವಾಲ್ರನ್ನು ಬಂಧನದಿಂದ ಉಳಿಸೋದಕ್ಕೆ ಒಪ್ಪಲಿಲ್ಲವೋ ಆಗ ಇಡಿ ಅವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ಆತಿಶಿ ಅರವಿಂದ್ ಕೇಜ್ರಿವಾಲ್ರ ಸಚಿವ ಸಂಪುಟದ ಸದಸ್ಯೆ ಅವರೊಂದು ಮಾತು ಹೇಳಿದ್ರು. ಮಾರ್ಚ್ 21ನೇ ತಾರೀಕು ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿತ್ತು. ಏಪ್ರಿಲ್ 2ನೇ ತಾರೀಕು ಆತಿಶಿ ಅವರೊಂದು ಮಾತು ಹೇಳ್ತಾರೆ. ಆತಿಶಿ ಮರ್ಲೇನಾ, ಇಡಿ ಕಸ್ಟಡಿಗೆ ಹೋದಾಗಿನಿಂದ ಅರವಿಂದ್ ಕೇಜ್ರಿವಾಲ್ರ ಆರೋಗ್ಯದಲ್ಲಿ ತೀವ್ರ ಏರುಪೇರಾಗಿದೆ. ಶುಗರ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅವ್ರಿಗೆ. 4.5 kg ವೇಟ್ ಲಾಸ್ ಆಗಿದೆ ಅವ್ರದ್ದು. 4.5 kg ವೇಟ್ ಲಾಸ್ ಆಗಿದೆ ಅಂತ. ಅಫ್ಕೋರ್ಸ್ ಚಿಂತೆಯ ವಿಷಯ ಅದು. 10-12 ದಿವಸದಲ್ಲಿ 4.5 kg ವೇಟ್ ಲಾಸ್ ಆಗಿಬಿಟ್ರೆ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಅಂತ ಅರ್ಥ. ಆದರೆ ಜೈಲಿನಿಂದ ಕೊಡಲಾಗಿರುವ ಮಾಹಿತಿಯ ಪ್ರಕಾರ ಅವ್ರದ್ದು 1 kg ವೇಟ್ ಗೇನ್ ಆಗಿದೆಯಂತೆ. 1 kg ವೇಟ್ ಗೇನ್ ಆಗಿದೆ. ಕಸ್ಟಡಿಗೆ ಬಂದಾಗ, ಅಂದರೆ ಇಡಿ ಅವ್ರ ಕಸ್ಟಡಿಗೆ ತಗೊಳ್ಳುವಾಗ ಒಂದು ಸಲ ಮೆಡಿಕಲ್ ಚೆಕಪ್ ಮಾಡಿಸಿರ್ತಾರೆ. ಆವಾಗ ವೇಟ್ ನೋಡಿದಾಗ 65 kg ಇತ್ತಂತೆ. ಈಗ 66 kg ಆಗಿದೆ. 1 kg ಜಾಸ್ತಿ ಆಗಿದೆ ಅಂತ. ಈ ವಿಷಯದಲ್ಲಿ ಒಂದು ಟಾಕ್ ಫೈಟು ಕೇಳಿಸ್ಕೊಳ್ಳಿ. ಆತಿಶಿ ಅವರು ಆವತ್ತು ಹೇಳಿದ್ದು, ಬಿ ಜೆ ಪಿಯವರು ಉತ್ತರ ಕೊಡ್ತಾ ಇದ್ದಾರೆ. ರಾಮ್ವೀರ್ ಸಿಂಗ್ ಬಿಧೂರಿ ದೆಹಲಿಯ ವಿಪಕ್ಷ ನಾಯಕರು ಅವರು ಹೇಳ್ತಾ ಇದ್ದಾರೆ, 1 kg ತೂಕ ಜಾಸ್ತಿ ಆಗಿದೆ. ನಿನ್ನೆ ಅವರ ಪತ್ನಿ ಮತ್ತು PA ವಿಭವ್ ಅವರನ್ನು ಅರ್ಧ ತಾಸು ಭೇಟಿಯಾಗಿದ್ದಾರೆ. ವಕೀಲರನ್ನು ವಾರಕ್ಕೆ 5 ದಿವಸ ಭೇಟಿಯಾಗೋದಕ್ಕೆ ಪರ್ಮಿಷನ್ ಕೇಳಿದರು. ಆದರೆ ನಿಯಮಾವಳಿಗಳ ಪ್ರಕಾರ 2 ದಿವಸ ಮಾತ್ರ ಭೇಟಿಗೆ ಅವಕಾಶ ಇದೆ. 2 ದಿವಸ ಭೇಟಿ ಮಾಡ್ತಿದ್ದಾರೆ. ಹಿ ಈಸ್ ಕಂಫರ್ಟಬಲ್ ಅಂತ BJPಯ ನಾಯಕರು, ದೆಹಲಿಯ ವಿಪಕ್ಷ ನಾಯಕರು ಹೇಳ್ತಾರೆ. ರಾಮ್ವೀರ್ ಸಿಂಗ್ ಬಿಧೂರಿ ಇವತ್ತು ಅರ್ಜಿ ಹಾಕ್ಕೊಂಡಿದ್ದು ಅರವಿಂದ್ ಕೇಜ್ರಿವಾಲ್ರು 1 ವಾರಕ್ಕೆ 5 ದಿವಸ ವಕೀಲರನ್ನ ಭೇಟಿಯಾಗೋದಕ್ಕೆ ನನಗೆ ಅವಕಾಶ ಬೇಕು ಅಂತ. ಆದರೆ ಜೈಲಿನ ನಿಯಮಗಳು ವಾರಕ್ಕೆ 2 ದಿವಸ ವಕೀಲರ ಭೇಟಿಗೆ ಅವಕಾಶ ಅಂತಿದೆ. ನ್ಯಾಯಾಲಯ ಅವರ ಅರ್ಜಿಯನ್ನು ತಳ್ಳಿ ಹಾಕ್ತು. ಜೈಲಿನ ನಿಯಮಗಳ ಪ್ರಕಾರ ನಡ್ಕೊಳ್ಳಿ ಅಂತ. ಉಳಿದಂತೆ ತಿಹಾರ ಜೈಲಿನಲ್ಲಿ VIP ಕೈದಿಯಾಗಿ ಅವರನ್ನು ಟ್ರೀಟ್ ಮಾಡಲಾಗ್ತಾ ಇದೆ. ಅದೊಂದು ಅವಕಾಶ ಇದೆ. ಸಪ್ರೇಟ್ ಬ್ಯಾರಕ್ ಕೊಟ್ಟಿದ್ದಾರೆ, ಟೇಬಲ್ಲು, ಚೇರು, ಮನೆಯಿಂದ ಊಟ ತರಿಸ್ಕೊಳ್ಳೋಕೆ ವ್ಯವಸ್ಥೆ ಇದೆ. ನ್ಯೂಸ್ ಪೇಪರು, ಅವ್ರಿಗೆ ಬೇಕಾದಂಥ ಪುಸ್ತಕಗಳನ್ನು ಕೊಡೋದಕ್ಕೆ ನ್ಯಾಯಾಲಯ ಅವಕಾಶ ಮಾಡಿಕೊಟ್ಟಿದೆ. 2 ವೈದ್ಯರು ನಿರಂತರವಾಗಿ ಅವರ ಆರೋಗ್ಯದ ಮೇಲೆ ನಿಗಾ ಇಡೋದಕ್ಕಿದ್ದಾರೆ ಅಲ್ಲಿ. ಏನೇ ವ್ಯವಸ್ಥೆ ಮಾಡಿದ್ರು ಜೈಲೇ ರೀ, ಜೈಲೇ. ಆ್ಯಂಡ್ ಇಟ್ ಈಸ್ ಅ ಬ್ಯಾಡ್ ಟೈಮ್. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ನೋಡಿ, ಇದರ ಮಧ್ಯದಲ್ಲಿ ರಾಜ್ಕುಮಾರ್ ಅಂತ ಅವರ ಸಚಿವ ಸಂಪುಟದಲ್ಲಿ ಸಚಿವರು, ಸಮಾಜ ಕಲ್ಯಾಣ ಸಚಿವರು ರಾಜ್ಕುಮಾರ್ ಆನಂದ್ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಮುಖ್ಯಮಂತ್ರಿಗಳ ಕಚೇರಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ಇಂಥ ಭ್ರಷ್ಟಾಚಾರಿಗಳ ಜೊತೆಗೆ ನಾನು ಇರಲಾರೆ ಅಂತಾರೆ ಅವರು. ಆ್ಯಕ್ಚುಲಿ ಇವ್ರ ಮೇಲೂ ಲಿಕ್ಕರ್ ಗೇಟ್ನ ಆರೋಪ ಇದೆ. ಇವ್ರಿಗೂ ಇಡಿ ಸಮನ್ಸ್ ಕೊಟ್ಟಿದೆ. ಇಡಿ ಕೇಸ್ ಇವ್ರ ಮೇಲೂ ಇದೆ. ಇವ್ರು ಹೇಳ್ತಾರೆ, ಇಂಥ ಭ್ರಷ್ಟಾಚಾರಿಗಳ ಜೊತೆಗೆ ನಾನು ಇರಲಾರೆ. ಆ ಕಾರಣಕ್ಕೆ ನನ್ನ ಸಚಿವ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತಾ ಇದ್ದೀನಿ, ಆಮ್ ಆದ್ಮಿ ಪಕ್ಷದ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ. ಆಮ್ ಆದ್ಮಿ ಪಕ್ಷದವರು ದಲಿತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ BJP ಸೇರ್ಕೊಳ್ಳೋದಿಲ್ಲ ಅಂದರು. ನಾನು ಯಾವುದೇ ಕಾರಣಕ್ಕೂ BJP ಸೇರ್ಕೊಳ್ಳೋದಿಲ್ಲ. ದೆಹಲಿಯ ಪಟೇಲ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಂಥವರು 2020ರ ವಿಧಾನಸಭೆ ಮೊದಲನೇ ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. BJPಯನ್ನು ಸೋಲಿಸಿದ್ರು. BJPಯ ಪ್ರವೇಶ್ ವಿರುದ್ಧ 30,000 ಮತಗಳ ಅಂತರದಿಂದ ಗೆದ್ದಿದ್ರು. ರಾಜ್ಕುಮಾರ್ ಆನಂದ್ ಕೇಜ್ರಿವಾಲ್ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಸಚಿವರು. ಕೇಜ್ರಿವಾಲ್ರಿಗೂ ಇವರಿಗೂ 2011ರಿಂದನೇ ಬಾಂಧವ್ಯ. ಅಣ್ಣಾ ಹಜಾರೆ ಭ್ರಷ್ಟಾಚಾರ ವಿರೋಧಿ ಹೋರಾಟ ಶುರು ಮಾಡಿದ್ರಲ್ಲ ಜಂತರ್ ಮಂತರ್ನಲ್ಲಿ, ಆವಾಗಿನಿಂದಲೂ ಅರವಿಂದ್ ಕೇಜ್ರಿವಾಲ್ರ ಜೊತೆಗೆ ಇದ್ದಂಥವರು. ಹೋರಾಟದಲ್ಲಿದ್ದರು, ಚಳವಳಿಯಲ್ಲಿದ್ದರು. ಯಾವಾಗ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಮಾಡಿದ್ರು, ರಾಜ್ಕುಮಾರ್ ಆನಂದ್ ಆಮ್ ಆದ್ಮಿ ಪಕ್ಷಕ್ಕೆ ಬಂದರು. ಕಳೆದ ಚುನಾವಣೆಯಲ್ಲಿ ಟಿಕೆಟ್ ತಗೊಂಡು ಗೆದ್ದಿದ್ದಾರೆ. ಇವರ ಮನೆ ಮೇಲೂ ಇಡಿ ದಾಳಿಯಾಗಿತ್ತು ನವೆಂಬರ್ 2ನೇ ತಾರೀಕು ಕಳೆದ ವರ್ಷ.
ನವೆಂಬರ್ 2ನೇ ತಾರೀಕು ಇವರ ಮನೆ ಮೇಲೆ ಇಡಿ ದಾಳಿಯಾಗಿತ್ತು. ಸೇಮ್ ಕೇಸ್ಗೆ, ಲಿಕ್ಕರ್ ಗೇಟ್ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ. 7 ಕೋಟಿ ರೂಪಾಯಿ ಹವಾಲಾ ವಹಿವಾಟನ್ನು ನಡೆಸಿದ್ದಾರೆ ಅನ್ನೋ ಆರೋಪ ಇವರ ಮೇಲೆ. ಚೀನಾದಲ್ಲಿ ಇವರ ಇನ್ವೆಸ್ಟ್ಮೆಂಟ್ ಇದೆ, ಲೆಕ್ಕ ಇಲ್ಲದಷ್ಟು ಹೂಡಿಕೆ ಮಾಡಿದ್ದಾರೆ ಅಂತ ಇಡಿ ಅವರು ಕೇಸ್ ಹಾಕಿತ್ತು. ಈಗ ಇಡಿ ಕೇಸ್ ಹಾಕಿದಾಗ ಬಿಟ್ಟು BJPಗೆ ಸೇರ್ಕೊಳ್ಳೋದು ಅದು ಕಾಮನ್ ಅಂತ ಆಗಿದೆ. ಅದು ರಾಜ್ಕುಮಾರ್ ಆನಂದದ ಒಂದು ಡಿಫ್ರೆನ್ಸ್ ಏನಂದರೆ, ನಾನು BJPಗೆ ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ. ಹೀಗೆ ಮಾತನಾಡಿದವರು ಸೌರಭ್ ಅಂತ, ದೆಹಲಿಯ ಆರೋಗ್ಯ ಸಚಿವರವರು. ಭಯ ಇದೆ ಅವರಿಗೆ, ವರ್ಷಗಟ್ಟಲೆ ತಿಹಾರ್ ಜೈಲಿನಲ್ಲಿ ಕೊಳೆ ಹಂಗಾಗ್ಬಿಟ್ರೆ ಏನು ಮಾಡೋದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.